ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವೆಂಕಟೇಶ್ ನೇಸಕರ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಆಯ್ದುಕೊಂಡಿರುವಂತಹ ಪದ್ಯ ಯಾವುದಪ್ಪ ಅಂತಂದ್ರೆ ಅದು ಪ್ರಥಮ ಪದ್ಯ ರೋಮಿಯೋ ಜೂಲಿಯಟ್. ಇದನ್ನ ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ನೋಡೋಣ. ಅದಾದ್ಮೇಲೆ ವಿಲ್ ಗೋ ಇನ್ ಟು ಡಿಟೇಲ್ ಎಕ್ಸ್ಪ್ಲನೇಷನ್ ಆಫ್ ದ ಪೋಯಮ್. ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟಿದ್ದು 1564ರಲ್ಲಿ, ತೀರ್ಕೊಂಡಿದ್ದು ಇದು ಪ್ರೊಬಾಬಲ್ ಡೇಟ್ ಇದೆ 1616ರಲ್ಲಿ. ಈಸ್ ಅನ್ ಇಂಗ್ಲಿಷ್ ಪೋಯಟ್, ಅಂದ್ರೆ ಬ್ರಿಟಿಷ್ ನ್ಯಾಷನಲ್ ಪೋಯೆಟ್ ಅಂತಾನೂ ಕರೀತಾರೆ ಇವರಿಗೆ. ಹಿ ಈಸ್ ಅ ಪ್ಲೇ ರೈಟ್ ಅಂಡ್ ವೈಡ್ಲಿ ರಿಗಾರ್ಡೆಡ್ ಆಸ್ ದ ಗ್ರೇಟೆಸ್ಟ್ ರೈಟರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ದ ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಟಿಸ್ಟ್. ಇವ್ರೇನಪ್ಪಾ ಅಂತಂದ್ರೆ ಜಗತ್ತಿನ ಪ್ರಸಿದ್ಧವಾದಂತ ನಾಟಕಕಾರರಲ್ಲಿ ಒಬ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿ ಈಸ್ ಆಫನ್ ಕಾಲ್ಡ್ ಇಂಗ್ಲೆಂಡ್ಸ್ ನ್ಯಾಷನಲ್ ಪೋಯೆಟ್ ಅಂಡ್ ಬಾರ್ಡ್ ಆಫ್ ಏವನ್. His plays have been translated into every major living language and are performed more often than those of any other playwright. ಇವರ ಈ ಎಲ್ಲ ನಾಟಕಗಳು ಜಗತ್ತಿನ ಇಲ್ಲಿ ಪ್ರಚಲಿತದಲ್ಲಿ ನಾವು ಬಳಸ್ತಿರುವಂತಹ ಭಾಷೆಗಳೇನಿದಾವೆ ಅವೆಲ್ಲ ಭಾಷೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಇವರಿಗೆ ಇರುವಂತ ಒಂದು ಹೆಮ್ಮೆಯ ವಿಷಯವಾಗಿದೆ. ಇದು ಒಂದು ರೋಮಿಯೋ ಜೂಲಿಯಟ್ ಅನ್ನುವಂತ ಪದ್ಯ ಏನಿದೆಯಲ್ಲ, ಇವರ ಒಂದು ನಾಟಕ ರೋಮಿಯೋ ಜೂಲಿಯಟ್, ಆ ನಾಟಕದಿಂದ ಆಯ್ದುಕೊಂಡಂತ ಎಕ್ಸ್ಟ್ರಾಕ್ಟ್ ಆಗಿದೆ. ಇಲ್ಲಿ ಪ್ರೀ ರೀಡಿಂಗ್ ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ ನೋಡ್ರಿ, ಅದನ್ನ ಸ್ವಲ್ಪ ನೋಡೋಣ. ಹ್ಯಾವ್ ಯು ಹರ್ಡ್ ಆಫ್ ಎನಿ ಲೆಜೆಂಡರಿ ಕ್ಲಾಸಿಕಲ್ ಲವ್ ಸ್ಟೋರೀಸ್? ಡಿಸ್ಕಸ್. ನಿಮ್ಗೆ ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕತೆ ಗೊತ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಅನ್ನ ಮಾಡ್ರಿ, ಫೌಂಡೇಶನ್ ಅನ್ನ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ಇನ್ ವಾಟ್ ಮ್ಯಾನರ್ ಡೂ ದೀಸ್ ಸ್ಟೋರೀಸ್ ಯೂಶಲಿ ಎಂಡ್, ವೈ? ಅಂದ್ರೆ ಈ ಯಾವ ಲೆಜೆಂಡರಿ ಸ್ಟೋರೀಸ್ ಅನ್ನ ನೀವು ತಿಳ್ಕೊಂಡಿರ್ತಾರ, ಓದ್ತಿರ್ತಿರೋ, ಅವು ಯಾವ ರೀತಿಯಲ್ಲಿ ಕೊನೆಗೊಳ್ತವೆ? ಎಂಡ್ ಅಂದ್ರೆ ಮುಕ್ತಾಯಗೊಳ್ಳೋದು ಲವ್ ಸ್ಟೋರಿ. ಮ್ಯಾನರ್ ಅಂತಂದ್ರೆ ಇಲ್ಲಿ ರೀತಿ. ಇದು ಒಂದು ರೋಮಿಯೋ ಜೂಲಿಯಟ್ ಏನಿದೆಯಲ್ಲ, ಇದು ಒಂದ್ ಏನಪ್ಪಾ ಅಂತಂದ್ರೆ ಒಂದು ಟ್ರಾಜಿಡಿಯಲ್ಲಿ ಎಂಡ್ ಆಗತ್ತೆ. ಅಂದ್ರೆ ಇಬ್ರು ಸಾಯ್ತಾರೆ, ರೋಮಿಯೋನು ಸಾಯ್ತಾನೆ, ಜೂಲಿಯಟ್ ಸಾಯ್ತಾರೆ. ಅದ ಯಾಕೆ ಅಂತ ಕೇಳಿದಾನೆ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ನಾಲೆಜ್ ಇರಬೇಕು, ಬ್ಯಾಕ್ ಗ್ರೌಂಡ್ ನಾಲೆಜ್ ಅಂತ ಏನ್ ಕರೀತಾರೆ ಅದು. ಇಲ್ಲಿ ಪೊಯಮ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಈ ಪದ್ಯ ಹೇಗೆ ಬೆಳವಣಿಗೆ ಹೊಂತು ಅಥವಾ ಈ ರೋಮಿಯೋ ಜೂಲಿಯಟ್ ಅನ್ನುವಂತ ಒಂದು ನಾಟಕ ಹೇಗೆ ಶೇಕ್ಸ್ಪಿಯರ್ ಬರೀಲಿಕ್ಕೆ ಅನುವಾಯ್ತು ಅನ್ನೋದನ್ನ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅನ್ನ ಕೊಟ್ಟಿದ್ದಾರೆ. ಬೇಸಿಕಲಿ ಇಟ್ ಇಸ್ ಅ ಪ್ಲೇ. ಆ ಪ್ಲೇ ಇಂದ ಕೆಲವೊಂದು ಆಕ್ಟ್ ಗಳನ್ನ, ಕೆಲವೊಂದು ಸೀನ್ ಗಳನ್ನ ಆಯ್ದುಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ರೋಮಿಯೋ ಮತ್ತು ಜೂಲಿಯಟ್ ನಡುವೆ ಇದ್ದಂತ ಒಂದು ಪ್ರೀತಿ ಪ್ರಣಯ ಪ್ರಸಂಗ ಏನಿರತ್ತಲ್ಲ, ಅದು ಲವ್ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದನ್ನ ಯಾವ ರೀತಿಯಲ್ಲಿ, ಇನ್ ವಾಟ್ ಮ್ಯಾನರ್, ಅಂಡ್ ಹೌ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಲವ್ ಟುವರ್ಡ್ಸ್ ರೋಮಿಯೋ ಅಂಡ್ ರೋಮಿಯೋ ಟುವರ್ಡ್ಸ್ ಜೂಲಿಯಟ್ ಅನ್ನುವಂಥದ್ದನ್ನ ಎರಡು ಇದರಲ್ಲಿ ಕೊಟ್ಟಿದ್ದಾರೆ, ಎಕ್ಸ್ಟ್ರಾಕ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಒಂದು ಆಕ್ಟ್ ಒಂದು ಇದರಲ್ಲಿ. ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೋತೀನಿ ನಾನು. ಇಲ್ಲೇನಪ್ಪಾ ಅಂದ್ರೆ ದ ಟೂ ನೋಬೆಲ್ ಫ್ಯಾಮಿಲೀಸ್ ಆಫ್ ವೆರೋನಾ. ಇಲ್ಲಿ ಎರಡು ನೋಬೆಲ್ ಫ್ಯಾಮಿಲಿಗಳು ಇದಾವಂತೆ. ಎಲ್ಲಿ? ವೆರೋನಾ ಸಿಟಿಯಲ್ಲಿ. ಯಾವ್ದಪ್ಪ ಅಂತಂದ್ರೆ ಒಂದು ಕ್ಯಾಪ್ಯುಲೇಟ್ಸ್, ಆಮೇಲೆ ಇನ್ನೊಂದು ಮಾಂಟೆಕ್ಸ್ ಅನ್ನುವಂಥದ್ದು. ಎರಡು ಫ್ಯಾಮಿಲಿಗಳು ಇದಾವೆ ಇಲ್ಲಿ. ದೇರ್ ಆರ್ ಟೂ ನೋಬೆಲ್ ಫ್ಯಾಮಿಲೀಸ್. ಆಯ್ತಾ? ಎರಡು ನೋಬೆಲ್ ಯಾವ್ಯಾವುದು? ಒಂದು ಕ್ಯಾಪ್ಯುಲೇಟ್ಸ್, ಇನ್ನೊಂದು ಮಾಂಟೆಕ್ಸ್ ಅನ್ನುವಂಥದ್ದು. ಎರಡು ಫ್ಯಾಮಿಲಿಗಳು ಇದಾವಂತ ಇಲ್ಲಿ. ವೇರ್ ಸೋರ್ ಎನಿಮೀಸ್, ಅಂದ್ರೆ ಅಗದಿ ಬದ್ಧ ವೈರಿಗಳಾಗಿರ್ತಾರೆ. ಯಾರು? ಕ್ಯಾಪ್ಯುಲೇಟ್ಸ್ ಮತ್ತೆ ಮಾಂಟೆಕ್ಸ್ ಏನಪ್ಪಾ ಅಂತಂದ್ರೆ ದೇ ಆರ್ ಆರ್ಚ್ ರೈವಲ್ಸ್ ಅಂತ ಕರಿತೀವಿ ನಾವು, ಬದ್ಧ ವೈರಿಗಳಾಗಿರ್ತಾರೆ. ರೋಮಿಯೋ ಅಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ಇಲ್ಲಿ ರೋಮಿಯೋ ಮತ್ತು ಜೂಲಿಯಟ್ ಏನಪ್ಪಾ ಅಂತಂದ್ರೆ ರೈವಲ್ ಫ್ಯಾಮಿಲಿಗೆ ಸಂಬಂಧಪಟ್ಟವರಾಗಿರ್ತಾರಂತೆ. ದೇ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್, ಅಂದ್ರೆ ಬದ್ಧ ವೈರಿಗಳ ಒಂದು ಕುಟುಂಬಕ್ಕೆ ಸಂಬಂಧಿಸಿದವರಾಗಿರ್ತಾರೆ. ಯಾರು? ರೋಮಿಯೋ ಮತ್ತೆ ಜೂಲಿಯಟ್. ಲಾರ್ಡ್ ಕ್ಯಾಪ್ಯುಲೇಟ್ ಹೋಸ್ಟೆಡ್ ಗ್ರ್ಯಾಂಡ್ ಸಫರ್. ಏನಪ್ಪಾ ಅಂತಂದ್ರೆ ಲಾರ್ಡ್ ಕ್ಯಾಪ್ಯುಲೇಟ್ ಯಾರಪ್ಪ ಅಂತಂತಂದ್ರೆ ಜೂಲಿಯಟ್ ನ ತಂದೆ. ಫೈನ್, ನೆನ್ಪಿಟ್ಕೋಬೇಕು. ಲಾರ್ಡ್ ಕ್ಯಾಪ್ಯುಲೇಟ್ ನಾನು ಲಾಸ್ಟ್ಗೆ ಸಮರಿಯನ್ನ ಕೊಟ್ಟಿದ್ದೇನೆ PDF ಫಾರ್ಮ್ ಅಲ್ಲಿ, ಆಮೇಲೆ PPT ಫಾರ್ಮ್ ಅಲ್ಲಿ ಕೂಡ ಇದೆ. ಅದನ್ನ ಡಿಸ್ಕಸ್ ಮಾಡುವಾಗ ನಿಮ್ಗೆ ಇನ್ನ ಈಸಿ ಆಗಿ ಗೊತ್ತಾಗುತ್ತೆ. ಇದನ್ನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ತಿಳ್ಕೊಳ್ರಿ. ಲಾರ್ಡ್ ಕ್ಯಾಪ್ಯುಲೇಟ್ ಫ್ಯಾಮಿಲಿಗೆ ಜೂಲಿಯಟ್, ಆಯ್ತಾ, ಜೂಲಿಯಟ್ ಸಂಬಂಧಪಟ್ಟಿರ್ತಾಳೆ. ಗ್ರ್ಯಾಂಡ್ ಸಫರ್, ಒಂದು ಗ್ರ್ಯಾಂಡ್ ಸಫರ್ ಅನ್ನ ಅರೇಂಜ್ ಮಾಡಿರ್ತಾರೆ. ಯಾರು? ಲಾರ್ಡ್ ಕ್ಯಾಪ್ಯುಲೇಟ್ ಏನ್ ಮಾಡಿರ್ತಾರೆ ಅಂತಂದ್ರೆ ಹಿ ಹ್ಯಾಸ್ ಹೋಸ್ಟೆಡ್ ಗ್ರ್ಯಾಂಡ್ ಸಫರ್ ಥ್ರೂ ಗ್ರ್ಯಾಂಡ್ ಸಫರ್ ಅನ್ನ ಇದ್ ಮಾಡಿರ್ತಾರೆ. ಧೋ ರೋಮಿಯೋ ಬಿಲಾಂಗ್ ಟು, ರೋಮಿಯೋ ಫ್ಯಾಮಿಲಿಗೆ, ಇಲ್ಲಿ ಮಾಂಟೆಕ್ಸ್ ಫ್ಯಾಮಿಲಿಗೆ ಅವನು ಸಂಬಂಧಪಟ್ಟಿರ್ತಾನೆ. ಫ್ಯಾಮಿಲಿ ಆಫ್ ಮಾಂಟೆಕ್ಸ್. ಹಿ ಅಟೆಂಡೆಡ್ ದ ಸಫರ್ ಇನ್ ಡಿಸ್ಗೈಸ್. ಏನ್ ಮಾಡ್ತಾನೆ ಅವನು? ಆ ಗ್ರ್ಯಾಂಡ್ ಸಫರ್ ಅನ್ನ ಡಿಸ್ಗೈಸ್ ಅಲ್ಲಿ ತನ್ನ ರೂಪವನ್ನ ಬದಲಾವಣೆ ಮಾಡ್ಕೊಂಡು, ಚೇಂಜ್ ಮಾಡ್ಕೊಂಡು, ಡಿಸ್ಗೈಸ್ ಅಂತಂದ್ರೆ ಕದ್ದು ಮುಚ್ಚಿ ಅಂತ ಏನ್ ಕರಿತೀವಲ್ಲ ಅದು, ಕದ್ದು ಮುಚ್ಚಿ ಏನ್ ಮಾಡಿರ್ತಾನೆ, ತನ್ನ ರೂಪವನ್ನ ನಾನೇ ಅಂತ ಗೊತ್ತಾಗಬಾರ್ದು ಅಂತ ಏನ್ ಮಾಡ್ತಾನ ಅವನು, ತನ್ನ ರೂಪವನ್ನ ಬದಲಾವಣೆ ಮಾಡ್ಕೊಂಡು
ಆ ಸಫರ್ ಅನ್ನ ಅಟೆಂಡ್ ಆಗಿರ್ತಾನೆ. ಯಾವ ಸಫರ್ನ? ಅಲ್ಲಿ ಔತಣ ಕೂಟವನ್ನ ಏನ್ ಅರೇಂಜ್ ಮಾಡಿರ್ತಾರೆ, ಆ ಔತಣ ಕೂಟವನ್ನ ಅವನು ಅಟೆಂಡ್ ಮಾಡಿರ್ತಾನೆ. ಯಾರು? ರೋಮಿಯೋ. ಯಾಕೆ ಅಟೆಂಡ್ ಮಾಡಿರ್ತಾನೆ? ಇಲ್ಲಿ ಪ್ರಶ್ನೆ ಬರ್ಬೇಕು ನಿಮ್ ತಲೆಗೆ. ವೈ ಹಿ ಅಟೆಂಡೆಡ್? ಫೈನ್, ಹಿ ಅಟೆಂಡೆಡ್ ದ ಸಫರ್ ಟು ಸಿ ರೋಸಾಲಿನ್. ರೋಸಾಲಿನ್ ಅವನ ಲವರ್ ಆಗಿರ್ತಾಳೆ. ಸಿ ಇಸ್ ದ ಲವರ್ ಆಫ್ ರೋಮಿಯೋ. ರೋಮಿಯೋ ಏನ್ ಮಾಡ್ತಿರ್ತಾನ ಅಂತಂದ್ರೆ ಅಲ್ಲಿ ರೋಸಾಲಿನ್ ಜೊತೆಗೆ ಏನ್ ಮಾಡ್ತಿರ್ತಾಳ ಅಂದ್ರೆ ಲವ್ ಅಲ್ಲಿ ಇರ್ತಾನೆ. ರೋಮಿಯೋ ವಾಸ್ ಇನ್ ಲವ್ ವಿತ್ ಯಾರು? ರೋಸಾಲಿನ್. ಸೊ ಅಲ್ಲಿ ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಅವನು ಬಂದಿರ್ತಾನೆ. ಹಿ ಕೇಮ್ ಟು ಸಿ ರೋಸಾಲಿನ್. ಯಾರನ್ನ ನೋಡ್ಲಿಕ್ಕೆ ಬಂದಿರ್ತಾನೆ? ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಅವನು ಬಂದಿರ್ತಾನೆ. ಫೈನ್, ಅಷ್ಟು ತಿಳ್ಕೊಬೇಕು. ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಬಂದಿರ್ತಾನ ಯಾರು? ರೋಮಿಯೋ. ದೇರ್ ಹಿ ಸೀಸ್ ಜೂಲಿಯಟ್ ಆನ್ ದ ಡ್ಯಾನ್ಸ್ ಫ್ಲೋರ್. ಅಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ಆ ಡ್ಯಾನ್ಸ್ ಫ್ಲೋರ್ ಮೇಲೆ ಎಲ್ಲಿ ನೋಡ್ತಾನೆ ಅವಳನ್ನ? ಜೂಲಿಯಟ್ ಅನ್ನ ಮೊದಲೇವರೆಗೆ ಡ್ಯಾನ್ಸ್ ಫ್ಲೋರ್ ಅಲ್ಲಿ ನೋಡ್ತಾನೆ. ಹಿ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ಅವಳು ಎಷ್ಟು ಸುಂದರಮತಿ ಆಗಿರ್ತಾಳೆ ಅಂತಂದ್ರೆ ಅವನು ನೋಡಿದ ತಕ್ಷಣ, ರೋಮಿಯೋ ನೋಡಿದ ತಕ್ಷಣ ಅವಳ ಹತ್ರ ಏನಾಗ್ತಾಳ ಅಂತಂದ್ರೆ ತನ್ನ ಮನಸ್ಸು ಒಲದ್ ಬೀಳ್ತದ. ಅಟ್ರಾಕ್ಟೆಡ್ ಟುವರ್ಡ್ಸ್ ಜೂಲಿಯಟ್. ಜೂಲಿಯಟ್ ಎಡೆಗೆ ತನ್ನ ಮನಸ್ಸು ಏನಾಗುತ್ತೆ? ಮಾರಿ ಹೋಗ್ಬಿಡತ್ತೆ. ಆಫ್ಟರ್ ದ ಡ್ಯಾನ್ಸ್ ಹಿ ಲರ್ನ್ಸ್ ದಟ್ ಸಿ ಇಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪಿಲೇಟ್. ಡ್ಯಾನ್ಸ್ ಮುಗಿದ್ಮೇಲೆ ಗೊತ್ತಾಗತ್ತೆ ಇವನಿಗೆ ಆಲ್ರೆಡಿ ಹಿ ಹ್ಯಾಸ್ ಲಾಸ್ಟ್ ಹಿಮ್ಸೆಲ್ಫ್ ಇನ್ ದ ಲವ್ ಆಫ್ ಆರ್ ಬ್ಯೂಟಿ ಆಫ್ ಜೂಲಿಯಟ್. ಜೂಲಿಯಟ್ ನ ಸೌಂದರ್ಯದಲ್ಲಿ ಅವನು ಮಾರು ಹೋಗ್ಬಿಟ್ಟಿರ್ತಾನೆ. ಅದು ಒಂದ್ ಕಡೆ. ಇನ್ನೊಂದೇನಪ್ಪಾ ಅಂತಂದ್ರೆ ಆ ಡ್ಯಾನ್ಸ್ ಮುಗಿದ್ಮೇಲೆ ಡ್ಯಾನ್ಸ್ ಫ್ಲೋರ್ ಮೇಲೆ ನೋಡಿರ್ತಾನೆ ಅವನಿಗೆ ಮೊದಲೇ ಬಾರಿ. ಅದು ಡ್ಯಾನ್ಸ್ ಎಂಡ್ ಆದ್ಮೇಲೆ ಅವನಿಗೆ ಗೊತ್ತಾಗತ್ತೆ. ಯಾರಿಗೆ? ರೋಮಿಯೋಗೆ ಗೊತ್ತಾಗತ್ತೆ. ಏನಪ್ಪಾ ಅಂತಂದ್ರೆ ಅವಳು ಸಿ ಇಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪಿಲೇಟ್. ಲಾರ್ಡ್ ಕ್ಯಾಪಿಲೇಟ್ ಯಾರು? ಮಾಂಟೆಕ್ಸ್ ಆರ್ಚ್ ರೈವಲ್ ಅವರು, ಬದ್ಧ ವೈರಿಗಳು. ಅವ್ರಿಗೆ ರೋಮಿಯೋ ಫ್ಯಾಮಿಲಿಗೆ ಹೊಟ್ಟೆ ಆಗ್ಬರೋದಿಲ್ಲ. ಅವಾಗ ಗೊತ್ತಾಗತ್ತೆ ಅವನಿಗೆ ಸಿ ಇಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪಿಲೇಟ್ ಅಂತ. ಸಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ಎನಿಮಿ ಫ್ಯಾಮಿಲಿ. ಈವನ್ ಇಲ್ಲಿ ಬರೇ ತನ್ನ ಸೌಂದರ್ಯಕ್ಕೆ ರೋಮಿಯೋ ಅಷ್ಟೇ ಮಾರು ಹೋಗಿರಂಗಿಲ್ಲ, ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಜೂಲಿಯಟ್ ಕೂಡ ಏನ್ ಮಾಡಿರ್ತಾಳ ಅಂತಂದ್ರೆ ದ ಮ್ಯಾನ್ ಫ್ರಮ್ ಎನಿಮಿ ಫ್ಯಾಮಿಲಿ ಯಾರು? ರೋಮಿಯೋನ ಪ್ರೀತಿಯ ಬಲೆಗೆ ಅವಳು ಸೆಳಿತಲಾಗಿರ್ತಾಳೆ. ಆಯ್ತಾ? ಸೆಳೆತಕ್ಕೆ ಒಳಗಾಗಿರ್ತಾಳೆ. ರೋಮಿಯೋನ ಒಂದು ಪ್ರೀತಿಯ ಒಂದು ಸೆಳೆತಕ್ಕೆ ಅವಳು ಕೂಡ ಒಳಗಾಗಿರ್ತಾಳೆ. ದ ಫಾಲೋಯಿಂಗ್ ವರ್ಸಸ್ ಎಕ್ಸ್ಪ್ರೆಸ್ ದರ್ ಇಂಪ್ಲಿಸಿಟ್ ಫೀಲಿಂಗ್ ಫಾರ್ ಒನ್ ಅನದರ್. ಈ ಕೆಳಗಡೆ ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ಗಳು ಏನಿದಾವಲ್ಲ ಅವು ಏನ್ ಮಾಡ್ತವೆ ಅಂತಂದ್ರೆ ಇಲ್ಲಿ ಇಬ್ಬರದು ಒಂದು ಎಕ್ಸ್ಪ್ಲಿಸಿಟ್ ಫೀಲಿಂಗ್ಸ್ ಏನಿದೆ, ಒಬ್ಬರ ಬಗ್ಗೆ ಒಬ್ರು ಎಷ್ಟು ಫೀಲ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಏನ್ ಮಾಡ್ತಾನಂತಂದ್ರೆ ಅಲ್ಲಿ ಹೇಳ್ತಾನ ಅವನು. ಫೈನ್, ಇಲ್ಲಿ ಫಸ್ಟ್ ರೋಮಿಯೋ ಇನ್ ವಾಟ್ ಮ್ಯಾನರ್ ಹಿ ಎಕ್ಸ್ಪ್ರೆಸಸ್ ಹೀಸ್ ಲವ್ಸ್ ಟುವರ್ಡ್ಸ್ ಜೂಲಿಯಟ್ ಅನ್ನುವಂಥದ್ದನ್ನ ಇಲ್ಲಿ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗತ್ತೆ. ಫೈನ್, ರೋಮಿಯೋ ಒಂದು ದಾರಿಯಲ್ಲಿ ನೋಡ್ರಿ ಯಾವ ರೀತಿ ನಾವು ಅವನ ಪ್ರೀತಿಯ ಇದಕ್ಕೆ ಎಕ್ಸ್ಪ್ರೆಷನ್ಸ್ ಅನ್ನ ಕೊಡ್ತಾನೆ ಅನ್ನುವಂಥದ್ದನ್ನ. ಓ ಸಿ ಡಾತ್ ಟೀಚ್ ದ ಟಾಸಸ್ ಟು ಬರ್ನ್ ಬ್ರೈಟ್. ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್ ಆಸ್ a rich jewel and in an Aethiop's ear, beauty too rich for use for earth to dear. So shows a snowy dove trooping with crows as a yonder lady over her fellow shows the measure done. I will watch her place of stand and touching hers make blessed my rude hand. Did my heart love till now? Forswear it sight, for I never saw true beauty till this night. ಇದು ಒಂದು ರೋಮಿಯೋನ ಎಕ್ಸ್ಪ್ರೆಷನ್ಸ್. ಯಾರೆಡೆಗೆ ಇದು? ಜೂಲಿಯಟ್ ಅನ್ನ ನೋಡಿದ್ಮೇಲೆ ಡ್ಯಾನ್ಸ್ ಫ್ಲೋರ್ಗೆ ಯಾವ ತರದ ಭಾವನೆಗಳು ರೋಮಿಯೋಗೆ ಬರ್ತವೆ ಅವನ್ನ ಒಂದು ಮನಸ್ಸಲ್ಲಿ ಅಂತ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾನೆ. ಓ ಸಿ ಡಾತ್ ಟೀಚಸ್ ದ ಟಾರ್ಚಸ್ ಬರ್ನ್ ಬ್ರೈಟ್. ಜೂಲಿಯಟ್ ಕಳಿಸ್ತಾಳಂತೆ ಯಾವುದಕ್ಕೆ? ದೀಪಗಳಿಗೆ ಕಲಿಸ್ತಾಳಂತೆ. ಹೇಗೆ ಪ್ರಕಾಶಮಾನವಾಗಿ ಉರಿಬೇಕು, ಹೇಗೆ ಪ್ರಕಾಶಮಾನವಾಗಿ ಬೆಳಗ್ಬೇಕು ಅನ್ನೋದನ್ನ ಏನ್ ಮಾಡ್ತಾ ಇದ್ದಾಳ ಅಂತಂದ್ರೆ ಇಲ್ಲಿ ಜೂಲಿಯಟ್ ಕಲಿಸ್ತಿದ್ದಾಳಂತೆ. ಯಾವುದಕ್ಕೆ? ದೀಪಗಳಿಗೆ. ಸಿ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅಷ್ಟು ಪ್ರಕಾಶಮಾನವಾಗಿದೆ, ಅಷ್ಟು ಸುಂದರಮತಿವಾಗಿದ್ದಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾನ ಅವನು. ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್. ಅಲ್ಲಿ ಏನಪ್ಪಾ ಅಂತಂದ್ರೆ ಅವಳು ರಾತ್ರಿ ಕತ್ತಲೆ ಹೋದ್ಮೇಲೆ ಸೂರ್ಯ ಹೇಗ್ ಬರ್ತಾನೋ, ಸೂರ್ಯ ಪ್ರಕಾಶಮಾನವಾಗಿ ಹೇಗ್ ಬರ್ತಾನೋ ಹಾಗೆ ಅವಳು ರಾತ್ರಿಯ ಬೆನ್ನೇರಿ ಹೇಗೆ ಬೆಳಕು ಬರುತ್ತೋ ಹಾಗೆ ಬರ್ತಾ ಇದ್ದಾಳಂತೆ. ಸಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್. ಆ ಒಂದು ರಾತ್ರಿಯ ಒಂದು ಇದ್ರ ಮೇಲೆ, ಆ
ದಾಟಿ ಬರ್ತಾಳಂತೆ. ಆ ತರ ಸುಂದರ, ಅಷ್ಟು ಪ್ರಕಾಶಮಾನವಾಗಿದೆ ಅವಳ ಒಂದು ಸೌಂದರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆಸ್ ಅ ರಿಚ್ ಜ್ಯುವೆಲ್ ಅಂಡ್ ಇಥೋಪ್ಸ್ ಇಯರ್, ಹೇಗೆ ಅವಳು ಹೊಳಿತಾ, ಅವಳ ಸೌಂದರ್ಯ ಹೊಳಿತಾ ಇದೆ ಅಥವಾ ಹೇಗೆ ಇವನಿಗೆ ಕಾಣ್ತಾ ಇದೆ ಅಂತಂತಂದ್ರೆ, ಒಬ್ಬ ಇಥೋಪ್ ಅಂತಂದ್ರೆ ಆಫ್ರಿಕನ್ ಅಂತ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಗ್ಲಾಸರಿಯನ್ನ ನಿಮ್ಗೆ ಗೊತ್ತಾಗತ್ತೆ. ಆಫ್ರಿಕನ್ಸ್ ಯೂಶುವಲಿ ಹೆಂಗಿರ್ತಾರೆ, ಕಪ್ಪಗಿರ್ತಾರೆ. ಅವ್ರಿಗೆ ಯಾವ್ದಾದ್ರು ಒಂದು ಬಂಗಾರದ್ದು ಅಥವಾ ಯಾವ್ದಾದ್ರು ಓಲೆ ಹಾಕಿದ್ರೆ ಅದು ಕಪ್ಪು ಇದರಲ್ಲಿ ಏನಾಗತ್ತೆ ಅಂತಂದ್ರೆ ಪಳಪಳ ಹೊಳೆಯುತ್ತೆ ಅದು. ಹಾಗೆ ಆ ಒಂದು ಡ್ಯಾನ್ಸಿನ ತಂಡದಲ್ಲಿ, ಅದೇನ್ ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸರ್ಸ್ ಇರ್ತಾರಲ್ಲ, ಆ ಡ್ಯಾನ್ಸ್ ಫ್ಲೋರ್ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ, ಸಿ ಈಸ್ ಶೈನಿಂಗ್ ಲೈಕ್ ಅ ಜ್ಯುವೆಲ್ ಇನ್ ಆನ್ ಇಥೋಪ್ಸ್ ಇಯರ್. ಹೇಗೆ ಕಪ್ಪಾದ ಮನುಷ್ಯನ ಇದ್ರ ಮೇಲೆ ಒಂದು ಕಿವಿಯಲ್ಲಿ ನಾವು ಒಂದು ಓಲೆಯನ್ನ ಹಾಕಿದ್ರೆ, ಬಂಗಾರದ ಒಂದು ಓಲೆಯನ್ನ ಹಾಕಿದ್ರೆ ಹೇಗೆ ಹೊಳೆಯತ್ತೋ ಹಾಗೆ ಹೊಳಿತಾ ಇದ್ದಾಳಂತೆ. ಬ್ಯೂಟಿ ಟು ರಿಚ್ ಫಾರ್ ಯೂಸ್, ಬ್ಯೂಟಿ ಅವಳ ಸೌಂದರ್ಯ ಬಳಸಲಿಕ್ಕೆ ಎಷ್ಟು ದುಬಾರಿ ಆಗಿದೆ ಅಂತಂದ್ರೆ, ಫಾರ್ ಅರ್ತ್ ಟು ಡಿಯರ್, ಇಡೀ ಭೂಮಂಡಲವೇ ಅವಳ ಸೌಂದರ್ಯವನ್ನ ಏನ್ ಮಾಡ್ಲಿಕ್ಕೆ ಅಥವಾ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಕೆನಾಟ್ ಯೂಸ್ ದಟ್ ಮಚ್, ಇಟ್ ಈಸ್ ಕಾಸ್ಟ್ಲಿ, ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಸೊ ಶೋಸ್ ಅ ಸ್ನೋವಿ ಡ್ರೌ ಟ್ರೂಪಿಂಗ್ ವಿತ್ ಕ್ರೌಸ್, ಹಿಮಚ್ಛಾದಿತವಾದಂತ ಒಂದು ಇಲ್ಲಿ ಹೇಳ್ತಾರೆ. ಸೊ ಶೋಸ್ ಅ ಸ್ನೋವಿ ಡ್ರೌ ಟ್ರೂಪಿಂಗ್ ವಿತ್ ಕ್ರೌಸ್, ಇಲ್ಲಿ ಸ್ನೋ ಅಂತಂತಂದ್ರೆ ಹಿಮ ಅಂತ ಏನ್ ಕರಿತೀವಿ, ಅದು ಡವ್ ಅಂತಂದ್ರೆ ಪಾರಿವಾಳ, ನಿಮ್ಗೆ ಗೊತ್ತಿದೆ. ಹಿಮಚ್ಛಾದಿತವಾದಂತ ಅಂದ್ರೆ ಅಷ್ಟು ಬೆಳಗಿರುವಂತ ಒಂದು ಪಾರಿವಾಳ ಏನಾಗ್ತಾ ಇದೆ ಅಂತಂತಂದ್ರೆ, ಇಟ್ ಇಸ್ ಟ್ರೂಪಿಂಗ್ ವಿತ್ ಕ್ರೌಸ್, ಕಪ್ಪಾದ ಕಾಗೆ ಹಿಂಡಿನ ಜೊತೆಗೆ ಹಾರ್ತಾ ಇದೆ ಅಂತೆ. ಅಷ್ಟು ಏನಾಗ್ತಾ ಇದೆ ಅಂತಂದ್ರೆ ಬೆಳ್ಳಗಿದಾಳ ಅವಳು ಅಂತ ಹೇಳ್ತಾ ಇದ್ದಾನ ಅವನು. ಈ ಹಿಮ ಬಿದ್ಮೇಲೆ ಪಾರಿವಾಳ ಇನ್ನೂ ಎಷ್ಟು ಪ್ರಕಾಶಮಾನವಾಗಿ ಕಾಣುತ್ತೋ, ಬಿಳಿದಾಗಿ ಕಾಣುತ್ತೋ, ಆ ತರ ಆ ಒಂದು ಕಾಗೆಗಳ ದಂಡಿನಲ್ಲಿ ಕಾಣಿಸ್ತಾ ಇದಾವಂತೆ ರೋಮಿಯೋನಿಗೆ ಜೂಲಿಯಟ್. ಆಸ್ ಆಂಡೋರ್ ಲೇಡಿ ಓವರ್ ಹರ್ ಫೆಲೋ ಶೋಸ್, ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಆ ಒಂದು ಜೂಲಿಯಟ್ ಏನ್ ಕಾಣ್ತಾ ಇದ್ದಾಳಲ್ಲ, ಆ ದಂಡಿನ ಮಧ್ಯೆ ಅಷ್ಟು ಪ್ರಕಾಶಮಾನವಾಗಿ ಅವಳ ಸೌಂದರ್ಯವನ್ನ ಕಾಣ್ತಾ ಇದೆ. ಹರ್ ಫೆಲೋಸ್, ಅವಳ ಒಂದು ಸೌಂದರ್ಯ ಅವರೆಲ್ಲ ಪಾರ್ಟ್ನರ್ಸ್ ಏನಿದಾರಲ್ಲ ಅವ್ರನ್ನ ಮೀರಿಸಿ ಏನ್ ಕಾಣ್ತಾ ಇದ್ದಾಳೆ ಅಂತಂದ್ರೆ, ಜೂಲಿಯಟ್ ರೋಮಿಯೋಗೆ ಹಂಗ್ ಕಾಣ್ತಾ ಇದ್ದಾಳೆ. ನೆಕ್ಸ್ಟ್ ಇದರಲ್ಲಿ ದ ಮೆಜರ್ ಡನ್, ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಮೆಜರ್ ಡನ್ ಅಂತಂದ್ರೆ ಡ್ಯಾನ್ಸ್ ಎಂಡೆಡ್, ಆಯ್ತಾ. ಇದು ಒಂದು ಮಾರ್ಕಿಗೆ ಪ್ರಶ್ನೆಗೆ ಉತ್ತರವಾಗಿ ಬಂದಿದೆ. ಮೆಜರ್ ಡನ್, ವಾಟ್ ಡಸ್ ಇಟ್ ಮೀನ್ ಅಂತ, ವಾಟ್ ಇಸ್ ಡಸ್ ಇಟ್ ಸ್ಟ್ಯಾಂಡ್ ಫಾರ್ ಅಂತ. ಮೆಜರ್ ಡನ್ ಅಂತಂದ್ರೆ ಡ್ಯಾನ್ಸ್ ಎಂಡೆಡ್, ಡ್ಯಾನ್ಸ್ ಮುಗೀತು, ಡ್ಯಾನ್ಸ್ ಫ್ಲೋರ್ ಮೇಲೆ ಇದೆಲ್ಲ ಆಯ್ತು. ಯಾರಿಗೆ, ರೋಮಿಯೋಗೆ ಜೂಲಿಯಟ್ ಬಗ್ಗೆ ಇವೆಲ್ಲ ಭಾವನೆಗಳು ಬಂದು ಅದಾದ್ಮೇಲೆ ಡ್ಯಾನ್ಸ್ ಮುಗೀತು. ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ರೋಮಿಯೋನ ಮನಸ್ಸಲ್ಲಿ ಎಲ್ಲಿ ನಿಲ್ತಾಳ ಅವಳು, ಯಾಕಂತಂದ್ರೆ ಹಿ ವಾಂಟ್ಸ್ ಟು ಟಾಕ್ ವಿತ್ ಹರ್, ಅವಳ ಜೊತೆಗೆ ಮಾತಾಡ್ಬೇಕು ಅವನು. ಹಾಗಾಗಿ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದ್ದಾನೆ ರೋಮಿಯೋ. ಏನಪ್ಪಾ ಅಂತಂದ್ರೆ, ಐ ವಾಂಟೆಡ್ ಟು ಸಿ ವೇರ್ ಶಿ ವಿಲ್ ಸ್ಟ್ಯಾಂಡ್ ಅಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸೆಡ್ ಮೈ ರೂಡ್ ಹ್ಯಾಂಡ್. ಏನಪ್ಪಾ ಅಂತಂತಂದ್ರೆ, ನಾನು ಅವಳ ಸುಂದರವಾದಂತ ಒಂದು ಕೈಗಳನ್ನ, ನುಣುಪಾದಂತ ಅಗದಿ ಸ್ಮೂತ್ ಇರುವಂತ ಕೈಗಳನ್ನ ಮುಟ್ಟಿ ಏನ್ ಮಾಡ್ತೀನಿ ಅಂತಂತಂದ್ರೆ, ಮೇಕ್ ಬ್ಲೆಸೆಡ್ ಮೈ ರೂಡ್ ಹ್ಯಾಂಡ್, ನನ್ನ ಕೈಗಳನ್ನ ಏನ್ ಮಾಡ್ತೀನಿ ಅಂತಂದ್ರೆ ಪವಿತ್ರವನ್ನಾಗಿ ಮಾಡ್ತೀನಿ, ಪಾಪ ಮುಕ್ತನಾಗಿ ಮಾಡ್ತೀನಿ, ಅಥವಾ ನಾನು ಆಶೀರ್ವಾದನ ಪಡೆದ ಹಾಗೆ ನಾನು ಏನಾಗತ್ತಂದ್ರೆ ಅವಳಿಗೆ ಟಚ್ ಮಾಡಿದ್ರೆ ನನಗೆ ಅನ್ಸತ್ತೆ ಅಂತ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಮತ್ತೊಂದು ಪ್ರಶ್ನೆ ಬರುತ್ತೆ ಅವ್ರ ತಲೆಯಲ್ಲಿ, ಏನಪ್ಪಾ ಅಂದ್ರೆ, ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ. ಯಾಕಂತಂದ್ರೆ ಅವನು ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಬಂದಿರ್ತಾನೆ. ಫೈನ್, ಯಾರ ಸಲುವಾಗಿ ಬಂದಿರ್ತಾನೆ, ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಬಂದಿರ್ತಾನೆ. ಹಿ ಕೇಮ್ ಟು ಸಿ ರೋಸಾಲಿನ್, ಆಯ್ತಾ. ರೋಸ್ ಗೊತ್ತಲ್ಲ, ಅದನ್ನ ನೆನ್ಪಿಟ್ಕೊಟ್ರಿ, ರೋಸಾಲಿನ್, ರೋಸ್ ಪ್ಲಸ್ ಲೈನ್, ರೋಸಾಲಿನ್, ಆಯ್ತಾ. ಅಲ್ಲಿ ರೋಸಾಲಿನ್ ಅನ್ನ ನೋಡ್ಲಿಕ್ಕೆ ಬಂದಿರ್ತಾನೆ. ಹಾಗಾಗಿ ಇವನ ಮನಸ್ಸಲ್ಲಿ ಒಂದು ಸಹಜವಾದಂತ ಒಂದು ಪ್ರಶ್ನೆ ಹುಟ್ಟತ್ತೆ, ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿಯವರೆಗೆ ನಿಜವಾಗಿ ಪ್ರೀತಿ ಮಾಡಿದ್ನ, ಫಾರ್ ಸ್ವೇರ್ ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ಅಂತಾನೆ ತಾನೇ ಉತ್ತರ ಮಾಡ್ತಾನೆ, ಇಲ್ಲ, ಅದು ಇಟ್ ವಾಸ್ ಅ ಫಾಲ್ಸ್, ಇಟ್ ವಾಸ್ ಜಸ್ಟ್ ಅನ್ ಇಲ್ಯೂಷನ್ ಅನ್ನುವಂತ ಒಂದು ಮನೋಭಾವನೆ ಅವನಿಗೆ ಬರುತ್ತೆ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಇಲ್ಲಿಯವರೆಗೆ ನಾನು ಏನ್ ಮಾಡ್ತೀನಿ ಅಂತಂತಂದ್ರೆ ಪ್ರಾಮಿಸ್ ಮಾಡ್ತೀನಿ. ಏನ್ ಪ್ರಾಮಿಸ್ ಅಪ್ಪ ಅಂತಂತಂದ್ರೆ, ಇಲ್ಲಿಯವರೆಗೆ ನನ್ನ ಹೃದಯ ನಿಜವಾಗಿ ಇಷ್ಟು ಸೌಂದರ್ಯವಾದಂತ ಅಥವಾ ನಿಜವಾದಂತ ಸೌಂದರ್ಯವನ್ನ ನೋಡಿರ್ಲೇ ಇಲ್ಲ ಅನ್ನುವಂಥದ್ದು ಒಂದು ರೋಮಿಯೋನ ಮನಸ್ಸಲ್ಲಿ ಹುಟ್ಟುವಂತ ಒಂದು ಭಾವನೆ. ಫೈನ್, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟಾಂಜಾ. ಇಲ್ಲಿ ಜೂಲಿಯಟ್ ರೋಮಿಯೋನ್ ಬಗ್ಗೆ ಯಾವ ತರ ಎಕ್ಸ್ಪ್ರೆಷನ್ಸ್ ಅನ್ನ ಕೊಡ್ತಾಳೆ ಅಥವಾ ಯಾವ ತರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ ಅನ್ನುವಂಥದ್ದನ್ನ ನೋಡ್ಬೇಕು. Come night, come Romeo, come, though day in a night. For though
wilt lie upon the wings of night, whiter than new snow on a raven's back. Come, gentle night, come, a loving black brood night. Give me my Romeo, and when shall I die? Take him and cut him into little stars, and he will make the face of heaven so fine that all world will be in love with night and pay no worship to the garrison. ಇದು ಎರಡನೇ ಸ್ಟಾಂಜ. ಇಲ್ಲಿ ಕೊಟ್ಟಂತದ್ದು ಎಕ್ಸ್ಟ್ರಾಕ್ಟ್. ಜೂಲಿಯೆಟ್ಟನ ಪ್ರೀತಿ ಹೇಗೆ ರೋಮಿಯೋನೆಡೆಗೆ ಇರುತ್ತೆ ಅನ್ನುವಂಥದ್ದನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಳೆ. ಯಾಕೆ ಈಗಿನ ಕಮ್ ನೈಟ್, ವಾಯ್ಸ್ ಈಸ್ ವೆಲ್ಕಮಿಂಗ್ ನೈಟ್ ಅಂತಂದ್ರೆ ರೋಮಿಯೋ ಮತ್ತು ಜೂಲಿಯೆಟ್ ದೇ ಬಿಲಾಂಗ್ ಟು ದ ಎನಿಮಿ ಫ್ಯಾಮಿಲೀಸ್. ಬದ್ಧ ವೈರಿಗಳ ಫ್ಯಾಮಿಲಿಗೆ ಅವರು ಬಿಲಾಂಗ್ ಮಾಡಿರ್ತಾರೆ ಅಥವಾ ಸಂಬಂಧಪಟ್ಟವರಾಗಿರ್ತಾರೆ. ಹಾಗಾಗಿ ಹಗಲ ಹೊತ್ತಲ್ಲಿ ಅವರಿಗೆ ಮೀಟ್ ಆಗೋದು ಇಟ್ ಈಸ್ ನಾಟ್ ದಟ್ ಮಚ್ ಪಾಸಿಬಲ್ ಆರ್ ಕನ್ವೀನಿಯಂಟ್. ಹಾಗಾಗಿ ಅವರು ರಾತ್ರಿ ಹೊತ್ತೇ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಯೂಶಲಿ ಭೇಟಿ ಆಗ್ತಾ ಇದ್ರು. ಬಿಕಾಸ್ ದೇ ಡಿಡ್ ನಾಟ್ ವಾಂಟ್ ಟು ರಿಸ್ಕ್ ದೇರ್ ಲೈಫ್ಸ್. ಅವರ ಜೀವಕ್ಕೆ ಏನಾಯ್ತು ಅಂತಂದ್ರೆ ಎನಿಮಿ ಫ್ಯಾಮಿಲಿ ಆಗಿರೋದ್ರಿಂದ ಏನಾದ್ರೂ ಸಮಸ್ಯೆ ಆಗ್ಬಹುದು ಅನ್ನುವಂಥದ್ದು. ಹಾಗಾಗಿ ರಾತ್ರಿ ಹೊತ್ತಲ್ಲಿ ಇವನ ಭೇಟಿಗಾಗಿ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಜೂಲಿಯೆಟ್ ಸಿ ಈಸ್ ವೆಲ್ಕಮಿಂಗ್ ನೈಟ್ ಬಿಕಾಸ್ her Romeo is going to meet at that time. Come night, come Romeo. ರಾತ್ರಿಯ ಜೊತೆಗೆ ರೋಮಿಯೋನನ್ನ ಕರೀತಾ ಇದ್ದಾಳೆ. ಕಮ್ ದೋ ಅ ಡೇ ಇನ್ ನೈಟ್. ಹೇಗೆ ಬರಬೇಕು ರೋಮಿಯೋ ಅಂತಂತಂದ್ರೆ ಹೇಗೆ ರಾತ್ರಿಯಲ್ಲಿ ದಿನ ಬರುತ್ತೋ ಅಥವಾ ರಾತ್ರಿ ಕತ್ಲಾದ್ಮೇಲೆ ಬೆಳಕಾಗತ್ತೋ ಹಾಗೆ ನೀನ್ ಬಾ ಅಂತ ಕರೀತಾ ಇದ್ದಾಳೆ ರೋಮಿಯೋಗೆ ಜೂಲಿಯಟ್. ಫಾರ್ ದೋ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್. ಹೇಗೆ ಅವನು ಹೇಗ್ ಬರ್ಬೇಕು ಈ ರಾತ್ರಿ ಅನ್ನುವಂತ ಒಂದು ಇದ್ರ ಮೇಲೆ, ಹಕ್ಕಿಯ ಮೇಲೆ ಹೇಗೆ ಬರಬೇಕು, ರೆಕ್ಕೆಗಳಾಗಿ ರೆಕ್ಕೆ ಬಿಡಿತ ಹೇಗ್ ಬರುತ್ತೋ ಹಾಗೆ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ರೋಮಿಯೋನನ್ನ ಜೂಲಿಯಟ್ ಹಾಗೆ ಕರೀತಾ ಇದ್ದಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ರಾವನ್ಸ್ ಬ್ಯಾಕ್. ರಾವನ್ಸ್ ಬ್ಯಾಕ್ ಇಸ್ ನಥಿಂಗ್ ಬಟ್ ಅ ಕ್ರೌ ಅಥವಾ ಬರ್ಡ್ ದಟ್ ಈಸ್ ಬ್ಲಾಕ್. ಹೇಗೆ ಬರ್ಬೇಕು ಅಂತ ರೋಮಿಯೋ ಅಂತಂದ್ರೆ ಹೇಗೆ ಒಂದು ಈ ಹಿಮ ಬೀಳತ್ತೋ, ಹೊಸದಾಗಿ ಹಿಮ ಬೀಳತ್ತೋ ಹಾಗೆ ಆ ಹಿಮ ಈ ಕಾಗೆಯ ಮೇಲೆ ಅಥವಾ ಈ ಪಕ್ಷಿಯ ಮೇಲೆ ಬಿದ್ದಾಗ ಅದರ ರೆಕ್ಕೆಗಳ ಮೇಲೆ ಹೇಗೆ ಬಿಳುಪಾಗಿರುತ್ತೋ ಹಾಗೆ ಬಾ ನೀನು ಅಂತ ಕರೀತಾ ಇದ್ದಾಳೆ. ಅಂದ್ರೆ ವೈಟ್ ಈಸ್ ನಥಿಂಗ್ ಬಟ್ ಅ ಸಿಂಬಲ್ ಆಫ್ ಪ್ಯೂರಿಟಿ. ಸಿಂಬಲ್ ಆಫ್ ಪ್ಯೂರಿಟಿ, ಪವಿತ್ರವಾದಂತ ಒಂದು ಇದನ್ನ ತಿಳಿಸ್ಕೊಡತ್ತೆ ನಮ್ಗೆ. ಅದನ್ನ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಜೂಲಿಯಟ್ ಸಿ ಈಸ್ ವೆಲ್ಕಮಿಂಗ್ ಲೈಕ್ ದಟ್. ವೈಟರ್ ದ್ಯಾನ್ ನ್ಯೂ ಸ್ನೋ. ಹೇಗೆ ನೀನು ಒಂದು ಬಿಳಿಯದಾದಂತ ಒಂದು ಹಿಮ ಬಂದ ಹಾಗೆ ಯಾರ ಮೇಲೆ, ಒಂದು ಈ ಹಕ್ಕಿಯ ಅಥವಾ ಈ ಕಾಗೆಯ ಒಂದು ದುಬ್ಬದ ಮೇಲೆ ಬಾ ನೀನು, ಹೇಗ್ ಬೀಳತ್ತಲ್ಲ ಅದು ಹಾಗೆ ಬಾ ನೀನು ಅಂತ ರೋಮಿಯೋನನ್ನ ವೆಲ್ಕಮ್ ಮಾಡ್ತಾ ಇದ್ದಾಳೆ. ಕಮ್ ಜೆಂಟಲ್ ನೈಟ್, ಕಮ್ ಲವಿಂಗ್ ಬ್ಲಾಕ್ ಬ್ರೂಡ್ ನೈಟ್. ಹೇಗೆ ಜೆಂಟಲ್ ನೈಟ್ ಅಂತ ಕರೀತಾ ಇದ್ದಾಳೆ ಕತ್ತಲಿಗೆ. ಯಾಕಂದ್ರೆ ಸಿ ಫೀಲ್ಸ್ ಗುಡ್ ವ್ಯಾನ್ ಸಿ ವಾಂಟ್ಸ್ ಟು ಮೀಟ್ ರೋಮಿಯೋ. ರೋಮಿಯೋಗೆ ಹೇಗೆ ಬೆಟ್ಟ ಆದಾಗ ಅವಳಿಗೆ ಖುಷಿ ಆಗತ್ತೋ ಹಾಗಾಗಿ ಜೆಂಟಲ್, ಅಗದಿ ನೌರಾಗಿ ನೀನು ಬಾ ಅಂತ ಕರೀತಾ ಇದ್ದಾಳೆ. ಕಮ್ ಲವಿಂಗ್ ಬ್ಲಾಕ್ ಬ್ರೂಡ್ ನೈಟ್. ಕ್ರೂರವಾದಂತದ್ದು ಅಥವಾ ಕತ್ತಲೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಹೇಗೆ ಬಾ ಅಂತಂದ್ರೆ ಪ್ರೀತಿಯಿಂದ ಬಾ ನೀನು ಅಂತ ಕರೀತಾ ಇದ್ದಾಳೆ. ಬಿಕಾಸ್ ಸಿ ಈಸ್ ಈಗರ್ಲಿ ವೇಟಿಂಗ್ ಟು ಮೀಟ್ ಹರ್ ಲವ್ ರೋಮಿಯೋ. ಹಾಗಾಗಿ ಬ್ಲಾಕ್ ಬ್ರೂಡ್ ನೈಟ್ ಅಂತ ಕರೀತಾ ಇದ್ದಾಳೆ. ಆ ಒಂದು ಕತ್ತಲೆಯ ಒಂದು ರಾತ್ರಿಯನ್ನ, ಆ ಕರಾಳ ರಾತ್ರಿಯನ್ನ ಹೇಗೆ ಕರೀತಾ ಇದ್ದಾಳೆ, ಜೆಂಟಲ್ ಆಗಿ ಅಗದಿ ನೌರಾಗಿ ನೀನು ಬಾ ಅಂತ ಕರೀತಾ ಇದ್ದಾಳೆ. ಕಮ್ ವಿತ್ ಲವ್. ಪ್ರೀತಿಯಿಂದ ನೀನು ಬಾ ಅಂತ ಕರೀತಾ ಇದ್ದಾಳೆ. ಯಾಕಂದ್ರೆ ರಾತ್ರಿ ಯೂಶಲಿ ಎಲ್ಲರಿಗೂ ಭಯ ಅಥವಾ ಇಷ್ಟ ಇರೋದಿಲ್ಲ ಅಷ್ಟು. ಹಾಗಾಗಿ ಆ ತರ ಕರೀತಾ ಇದ್ದಾಳೆ. ಆಮೇಲೆ ಗಿವ್ ಮಿ ಮೈ ರೋಮಿಯೋ when I shall die. Take him and cut him into little stars. Cut him out in little stars. Give me my Romeo. ನೋಡ್ರಿ ಇವಳೇನಪ್ಪ ಅಂತಂದ್ರೆ there is a fear in the heart of Juliet. ಜೂಲಿಯೆಟ್ನ ಹೃದಯದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಈ ಹೆದರಿಕೆ ಅನ್ನೋದು, ಭಯ ಅನ್ನೋದು ಏನಿದೆ ಅಂತಂದ್ರೆ ಗೊತ್ತಿದೆ. ಅಕಸ್ಮಾತ್ ಆಗಿ ಆಮೇಲೆ ಅವಳ ಪ್ರೀತಿ ವಿಷಯ ಏನಾದ್ರು ಮನೆಯಲ್ಲಿ ಗೊತ್ತಾದ್ರೆ, ಅವ್ರ ತಂದೆಯವರಿಗೆ ಗೊತ್ತಾದ್ರೆ ಅವ್ರನ್ನ ಜೀವಂತ ಬಿಡೋದಿಲ್ಲ, ಕೊಂದ್ ಬಿಡ್ತಾರೆ ಅಂತ ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವರು when I shall die, ಆಯ್ತಾ, ಗಿವ್ ಮಿ ಮೈ ರೋಮಿಯೋ, ನನ್ನ ರೋಮಿಯೋನ್ನ ನಾನ್ ಸತ್ ಮೇಲೆ ನನಗೆ ಕೊಡು ಅಂತ ಕೇಳ್ತಾ ಇದ್ದಾಳೆ. ಆಯ್ತಾ, ದೇವರಿಗೆ ಬೇಡ್ಕೋತಾ ಇದ್ದಾಳೆ. ಗಿವ್ ಮಿ ಮೈ ರೋಮಿಯೋ when I shall die. Take him and cut him into little star. ನಾನು ಸತ್ ಮೇಲೆ ನನ್ನ ರೋಮಿಯೋನನ್ನು ನನಗೆ ಮರಳಿ ಕೊಡು. ಯಾವ ರೂಪದಲ್ಲಿ ಕೊಡು? ಟೇಕ್ ಹಿಮ್, ತಗೊಂಡ್ಬಿಡು ಅವನಿಗೆ, ಅವ್ನ್ ಸತ್ ಮೇಲೆ. ಕಟ್ ಹಿಮ್ ಇನ್ ಲಿಟಲ್ ಸ್ಟಾರ್ಸ್. ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಅವನನ್ನ ತುಂಡರಿಸಿ ಕಟ್ ಮಾಡು. ಸತ್ ಮೇಲೆ, ನಾನ್ ಸತ್ ಮೇಲೆ ರೋಮಿಯೋ ನನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸು, ಅವುಗಳನ್ನು ನಕ್ಷತ್ರಗಳಾಗಿ ಪರಿವರ್ತಿಸು ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದಾಳೆ. ಅಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಅವಾಗ ಏನಾಗತ್ತಂತಂದ್ರೆ ರೋಮಿಯೋ ಏನ್ ಮಾಡ್ತಾನೆ, ಆ ಒಂದು
ಹೆವನ್ ಸ್ವರ್ಗದ ಒಂದು ಮುಖವನ್ನ ಏನ್ ಮಾಡ್ತಾನ ಅಂತಂದ್ರೆ ಅಗ್ದಿ ಅತ್ಯದ್ಭುತವಾಗಿ ಮಾಡ್ತಾನಂತೆ. ಯಾರು? ರೋಮಿಯೋ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್. ಆ ಒಂದು ಹೆವನ್ ಸ್ವರ್ಗ ಅಂತ ಏನ್ ಕರಿತೀವಿ ನಾವು ಮೇಲ್ಗಡೆ, ಆ ಒಂದು ಸ್ವರ್ಗದ ಮುಖವನ್ನ ಏನ್ ಮಾಡ್ತಾನಂತಂದ್ರೆ ಅವನು ಅಗ್ದಿ ಒಳ್ಳೇದು ಮಾಡ್ತಾನೆ. ಸೋ ಫೈನ್, ಹಿ ವಿಲ್ ಮೇಕ್ ಇಟ್ ಟು ಲುಕ್ ವೆರಿ ಬ್ಯೂಟಿಫುಲ್. ಅದನ್ನು ಇಷ್ಟಪಡೋ ಹಾಗೆ ಅವನು ಮಾಡ್ತಾನೆ ಅಂತ ಇಲ್ಲಿ ಕರೀತಾ ಇದ್ದಾನೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಹಾಗಾಗಿ ರಾತ್ರಿ ಅಂದ್ರೆ ಸುಮಾರಷ್ಟು ಜನ ಇಷ್ಟಪಡೋದಿಲ್ವೋ, ಆ ಒಂದು ರಾತ್ರಿಯನ್ನ ಎಲ್ಲರೂ ಕೂಡ ಏನ್ ಮಾಡ್ತಾರಂತಂದ್ರೆ ದೇ ವಿಲ್ ಬಿ ಇನ್ ಲವ್ ವಿತ್ ನೈಟ್. ರಾತ್ರಿಯ ಜೊತೆಗೆ ಎಲ್ಲರೂ ಅಂದ್ರೆ ಪ್ರೀತಿಯಿಂದ ಇರ್ಲಿಕ್ಕೆ ಯಾರಿಗೆ ಇಷ್ಟ ಆಗೋದಿಲ್ಲೋ ಅವರು ಕೂಡ ಏನ್ ಮಾಡ್ತಾರ ಅಂತಂದ್ರೆ, ಯಾವಾಗ ರೋಮಿಯೋನನ್ನ ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಆಕಾಶದಲ್ಲಿ ಬಿತ್ತರಿಸಿದಾಗ, ಸ್ವರ್ಗದಲ್ಲಿ ಬಿತ್ತರಿಸಿದಾಗ ಎಲ್ರು ಏನ್ ಮಾಡ್ತಾರ ಅಂತಂದ್ರೆ ರಾತ್ರಿಯನ್ನು ಕೂಡ ಏನ್ ಮಾಡ್ತಾರ ಅಂದ್ರೆ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಸನ್. ಇಲ್ಲಿ ಸೂರ್ಯದೇವ ಅಂತ ಏನ್ ನಾವು ಇದ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅದನ್ನ ಕೂಡ ಏನ್ ಮಾಡ್ತಾರ ಅಂತಂದ್ರೆ ರೋಮಿಯೋನನ್ನ ನಕ್ಷತ್ರಗಳಾಗಿ ಸ್ವರ್ಗದಲ್ಲಿ ನಾವು ಬಿತ್ತರಿಸಿದಾಗ ಏನಾಗತ್ತಂದ್ರೆ ರಾತ್ರಿಯನ್ನ ಎಲ್ರೂ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಯಾವ ಜನರು ಕೂಡ ಏನ್ ಮಾಡ್ತಾರ ಅಂದ್ರೆ ಈ ಒಂದು ಸೂರ್ಯದೇವ ಏನಿದಲ್ಲ ಅವ್ರಿಗೂ ಕೂಡ ನಾವ್ ಏನ್ ಮಾಡೋದಿಲ್ಲ ಅಂತಂದ್ರೆ ನಮ್ ಜನ ಅವರನ್ನ ಪೂಜಿಸೋದು ನಿಲ್ಲಿಸ್ಬಿಡ್ತಾರೆ ಅಂತ ಇಲ್ಲಿ ಇಷ್ಟ ಹೇಳ್ತಾರೆ. ನಾವು ಸಮರಿಯನ್ನ PDF ಫಾರ್ಮ್ ಅಲ್ಲಿ ಲಿಂಕ್ ಕೊಡ್ತೀವಿ ಕೆಳಗಡೆ, ಅದನ್ನ ರೆಫರ್ ಮಾಡ್ರಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. And here I would like to request those who are not subscribed, kindly subscribe to our channel, like and comment for any queries, any doubts if you have in your mind. And this is the first video we are making, and after it we will go to the second chapter. adu 2D chapter ಬಗ್ಗೆ ನಾವು ಸಮರೈಸ್ ಅನ್ನ ಅಥವಾ ಡಿಸ್ಕಷನ್ ಅನ್ನ ಮಾಡ್ತೀವಿ. ಏನಾದರೂ ಡಿಫಿಕಲ್ಟೀಸ್ ಆಗ್ತಾ ಇದ್ರೆ, ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ರೆ, ಎಸೆನ್ಸಿಯಲ್ಸ್ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯಮಾಡಿ ಕಮೆಂಟ್ ಮಾಡ್ರಿ. And we are very thankful that we are very near to reach 500 subscribers so far. ಬಹಳಷ್ಟು ಪ್ರೀತಿ ವಿದ್ಯಾರ್ಥಿಗಳಿಂದ ಬರ್ತಾ ಇದೆ, ಸಪೋರ್ಟ್ ಕೂಡ ಬರ್ತಾ ಇದೆ. ದೇರ್ ಆರ್ ಮೆನಿ ಪೀಪಲ್ ದೋಸ್ ಆರ್ ಅಪ್ರಿಸಿಯೇಟಿಂಗ್ ಅವರ್ ವರ್ಕ್. ನಿಮ್ಮ ಸಹಕಾರ ಹೀಗೆ ಇರ್ಲಿ. ಆಮೇಲೆ ಈ ಚಾಪ್ಟರ್ ಬಗ್ಗೆ ನಾವು ಒನ್ ಮಾರ್ಕರ್ ಕ್ವಶನ್ಸ್ ಏನಿದೆ ಆಲ್ರೆಡಿ ಡಿಸ್ಕಸ್ ಮಾಡಿ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದೀವಿ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಕೆಳಗಡೆ ಇದೆ. ಪ್ಲೇ ಲಿಸ್ಟ್ ಗೆ ನೀವು ಹೋದಾಗ ವಿಡಿಯೋಸ್ಗೆ ಹೋದಾಗ ಅಲ್ಲಿ ಸೆಕೆಂಡ್ PUC ವಿಡಿಯೋಸ್ ಅಂತ ಇದೆ. ಅದರಲ್ಲಿ ಆ ಒಂದು ವಿಡಿಯೋದಲ್ಲಿ ಕೊನೆಯ ವಿಡಿಯೋ ಇದೆ. ಆಲ್ರೆಡಿ ಅದು 5000 ಹಿಟ್ಸ್ ಆಗಿದೆ, ಲೈಕ್ಸ್ ಆಗಿದೆ. ಹಾಗಾಗಿ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಅನ್ಕೋತೇನೆ. ಮತ್ತೆ ವಿಡಿಯೋಸ್ ಗಳನ್ನ ಮಾಡ್ತೀವಿ. ಗ್ರಾಮರ್ ಸರಣಿ ಕೂಡ ನಾವು ಶುರು ಮಾಡಿದೀವಿ. ಅದರಲ್ಲಿ ನೆಕ್ಸ್ಟ್ ಗ್ರಾಮರ್ ವಿಡಿಯೋ ನಾವು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಸಹಕಾರಕ್ಕೆ ಯಾವಾಗ್ಲೂ ಚಿರಋಣಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ and we all are with you. Thank you.